ಯಾಕ್ರಿ, ಏನಾಯ್ತು? ಏನಿಲ್ಲ ಕಣ, ನಮ್ ಫ್ರೆಂಡ್ ಅವರಪ್ಪ ತುಂಬಾ ಹುಷಾರಿಲ್ಲ ಪಾಪ. ಬಿಲ್ಡಿಂಗ್ ಅಲ್ಲಿ ಗಾರೆ ಕೆಲಸ ಮಾಡ್ತಾರಲ್ಲ, ಆತರ ಮಾಡ್ತಿರೋದು. ಸೊ ಆಸ್ಪತ್ರೆಗೆ ಬೇರೆ ತೋರ್ಸಕ್ಕೆ ದುಡ್ಡಿಲ್ಲ ಅಂತಿದ್ದ ಕಣೆ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಕೂತಿದ್ದೆ. ಸರ್ಕಾರ ಅವರಿಗೆ ಅಂತಾನೆ ಒಂದಷ್ಟು ಯೋಜನೆಗಳನ್ನ ಜಾರಿಗೊಳಿಸಿದೆ. ಹೌದಾ? ಹೇಗೆ? ಹೌದು, ಈ ಒಂದು ಯೋಜನೆ ಕಟ್ಟಡ ಕಾರ್ಮಿಕರ ಆರೋಗ್ಯಕ್ಕೋಸ್ಕರ ಅಂತಾನೆ ಮಾಡಿರ್ತಕ್ಕಂತಹ ಯೋಜನೆ. ಈ ಒಂದು ಯೋಜನೆಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಕಾರ್ಮಿಕರಲ್ಲಿರ್ತಕ್ಕಂತಹ ರೋಗಗಳನ್ನ ಪತ್ತೆ ಹಚ್ಚಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡುವಂತಹದ್ದು. ಕಾರ್ಮಿಕರಿಗೆ 20ಕ್ಕಿಂತಲೂ ಹೆಚ್ಚು ವಿವಿಧ ಆರೋಗ್ಯ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಈ ಒಂದು ಪರೀಕ್ಷೆ ಮುಗಿದ ನಂತರ ವರದಿಗಳನ್ನ ಅವರ ಮೊಬೈಲ್ ನಂಬರ್ಗೆ ಕಳಿಸ್ಕೊಡ್ತಾರೆ. ಮೊಬೈಲ್ ಇಲ್ಲ ಅಂತ ಅಂದ್ರೆ ಮನೆಗೇನೆ ಅವರ ವರದಿಯ ರಿಪೋರ್ಟ್ ನ ಕಳಿಸ್ಕೊಡ್ಲಾಗುತ್ತೆ. ಈ ಯೋಜನೆಯು ಪಾರದರ್ಶಕವಾಗಿದ್ದು ಯಾವುದೇ ಅಕ್ರಮವಿಲ್ಲದೆ ನಡೆಯುತ್ತೆ. ಸರ್ಕಾರ ಕಾರ್ಮಿಕರ ಸಹಾಯಕ್ಕಾಗಿ ಅಂತಾನೆ ಒಂದು ಕಾಲ್ ಸೆಂಟರ್ ನ ಸಹ ತೆರೆದಿದೆ. ನಿಮ್ಗೇನಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನೀವೇನಾದ್ರೂ ತೊಂದರೆಯಲ್ಲಿದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರ್ತಕ್ಕಂತಹ ನಂಬರ್ಗೆ ನೀವು ಕರೆ ಮಾಡಬಹುದು. ನಿಮ್ಮ ಆರೋಗ್ಯ ನಮ್ಮ ಸರ್ಕಾರದ ಹೊಣೆಗಾರಿಕೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಪರಿಣಾಮಕಾರಿ ನಾಯಕತ್ವದಲ್ಲಿ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಹೌದು, ಇದು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೊಳ್ತಾ ಇದೆ. ಇವರ ಉತ್ಸಾಹ ಮತ್ತೆ ಪರಿಶ್ರಮಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದಗಳನ್ನ ತಿಳಿಸಲೇಬೇಕು.